ವೀಕ್ಷಕರೇ, ಇಂದು ದಿನಾಂಕ 6. ಹೌದು ವೀಕ್ಷಕರೇ, ಇಂದಿನ ದಿನದಂದು ಇಂಡಿಯಾ ಹಾಗೂ ಬಾಂಗ್ಲಾದೇಶ ನಡುವಿನ ಮೊದಲ T20 ಪಂದ್ಯವು ಆರಂಭವಾಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಭಾರತ ತಂಡದ ಗೆಲ್ಲುವ ವಿನ್ನಿಂಗ್ ಪ್ರಾಬಿಲಿಟಿ 85% ಇದೆ. ಇನ್ನು ವೀಕ್ಷಕರೇ, ಬಾಂಗ್ಲಾ ತಂಡದ ಪರವಾಗಿ ಕೇವಲ 15% ಇದೆ. ಇನ್ನು ವೀಕ್ಷಕರೇ, ಈ 3 T20 ಪಂದ್ಯಗಳಲ್ಲೂ ಕೂಡ ಭಾರತ ತಂಡವು ಗೆಲ್ಲುವ ತವಕದಲ್ಲಿ ಒಂದು ಹೆಜ್ಜೆ ಮೇಲುಗೈ ಇದೆ. ಹೌದು ವೀಕ್ಷಕರೇ, ಈ ಒಂದು 3 T20 ಪಂದ್ಯಗಳ ಸರಣಿಯ ಮೊದಲ ಪಂದ್ಯವು ಇಂದಿನಿಂದ ಆರಂಭವಾಗಲಿದೆ. ಇನ್ನು ವೀಕ್ಷಕರೇ, ಈ ಒಂದು ಹೈ ವೋಲ್ಟೇಜ್ ಪಂದ್ಯವು ಗ್ವಾಲಿಯರ್ ಅಂತಾರಾಷ್ಟ್ರೀಯ ಕ್ರಿಕೆಟ್ ಮೈದಾನದಲ್ಲಿ ಜರುಗಲಿದ್ದು, ಇನ್ನು ವೀಕ್ಷಕರೇ, ಈಗಾಗಲೇ ಈ ಒಂದು ಮೈದಾನದಲ್ಲಿ ಇದೀಗ ಭರ್ಜರಿಯಾಗಿ ಸಿದ್ಧತೆ ನಡೆದಿದೆ. ಹೌದು ವೀಕ್ಷಕರೇ, ಟೆಸ್ಟ್ ಸರಣಿಯನ್ನು ಟೀಮ್ ಇಂಡಿಯಾ ತಂಡವು ಗೆದ್ದುಕೊಂಡಿದೆ. ಇನ್ನು ಬಾಂಗ್ಲಾದೇಶ ತಂಡವು ಉಳಿದಿರುವಂಥ T20 ಸರಣಿಯನ್ನಾದರೂ ಗೆದ್ದುಕೊಂಡು ತಮ್ಮ ತವರಿಗೆ ಹೋಗುವ ಲೆಕ್ಕಾಚಾರದಲ್ಲಿ ಬಾಂಗ್ಲಾ ತಂಡದ ಹುಲಿಗಳು ಇದ್ದಾರೆ. ಆದರೆ ವೀಕ್ಷಕರೇ, ಈ ಒಂದು ಕನಸಿಗೆ ಸವಾಲೊಡ್ಡಿದ ಸೂರ್ಯಕುಮಾರ್ ಯಾದವ್ ಅವರ ಯಂಗ್ ಪಡೆಯು ಈ ಒಂದು ಮೊದಲ T20 ಪಂದ್ಯದಲ್ಲೂ ಕೂಡ ಗೆಲ್ಲುವ ತವಕದಲ್ಲಿದ್ದಾರೆ. ಹೌದು ವೀಕ್ಷಕರೇ, ಈ ಒಂದು ಪಂದ್ಯವು ಸುಮಾರು 7 ಗಂಟೆಗೆ ಆರಂಭವಾಗಲಿದ್ದು, ವೀಕ್ಷಕರೇ, ಈ ಒಂದು ಪಂದ್ಯವು ಕೂಡ ಭಾರತ ತಂಡಕ್ಕೆ ತುಂಬ ಮಹತ್ವದ ಪಂದ್ಯವಾಗಿದೆ. ವೀಕ್ಷಕರೇ, ಒಂದು ವೇಳೆ ಈ ಒಂದು ಪಂದ್ಯದಲ್ಲಿ ಸೂರ್ಯಕುಮಾರ್ ಯಾದವ್ ಅವರು ಟಾಸ್ ಗೆದ್ದರೆ ಮೊದಲು ಬ್ಯಾಟಿಂಗ್ ಆಯ್ದುಕೊಳ್ಳಬಹುದು. ಅದರಂತೆ ವೀಕ್ಷಕರೇ, ಬ್ಯಾಟ್ ಮಾಡಿದ ಟೀಮ್ ಇಂಡಿಯಾ ತಂಡವು ಬಾಂಗ್ಲಾ ತಂಡಕ್ಕೆ 200ರ ಗಡಿ ದಾಟಿಸಿಕೊಡಬೇಕಾಗುತ್ತದೆ. ಹೌದು ವೀಕ್ಷಕರೇ, ಬೃಹತ್ ಮೊತ್ತವನ್ನು ಕೊಟ್ಟರೆ ಬಾಂಗ್ಲಾ ತಂಡವು ಈ ಒಂದು ಮೊತ್ತವನ್ನು ಚೇಸ್ ಮಾಡುವುದರಲ್ಲಿ ಎಡುತ್ತದೆ. ವೀಕ್ಷಕರೇ, ಬಾಂಗ್ಲಾದೇಶ ತಂಡವು T20ಯಲ್ಲಿ ಸ್ವಲ್ಪ ಬಲಿಷ್ಠವಾಗಿ ಕಾಣುತ್ತದೆ. ಹೌದು, ಟೀಮ್ ಇಂಡಿಯಾ ತಂಡವು ಬಾಂಗ್ಲಾ ತಂಡದ ವಿರುದ್ಧ ಹಿಂದೆ ಆಡಿದಾಗ ಡಾಮಿನೇಟ್ ಮಾಡಿರಬಹುದು. ಆದರೆ ಬಾಂಗ್ಲಾದೇಶ ತಂಡವು ಯಾವಾಗಲೂ T20 ಪಂದ್ಯಗಳಲ್ಲಿ ಬಲಿಷ್ಠವಾಗಿ ಕಾಣುತ್ತದೆ. ಇನ್ನು ವೀಕ್ಷಕರೇ, ವಿನ್ನಿಂಗ್ ಪ್ರಾಬಿಲಿಟಿ ಕಡೆ ಗಮನ ಹರಿಸಬೇಕಾದರೆ ಇಂಡಿಯಾ ಕಡೆಗೆ 85% ಇದೆ. ಆದರೆ ಈ ಒಂದು ಪ್ರಾಬಿಲಿಟಿಯು ಕೂಡ ಬಾಂಗ್ಲಾದೇಶ ತಂಡದ ಪರವಾಗಿ ಕೂಡ ಹೋಗಬಹುದು. ಹೌದು ವೀಕ್ಷಕರೇ, ಈ ಒಂದು T20 ಸರಣಿಯು ತುಂಬ ರೋಮಾಂಚನಕಾರಿ ಎಂದು ಕೂಡಿರುತ್ತದೆ. ವೀಕ್ಷಕರೇ, ನಿಮ್ಮ ಪ್ರಕಾರ ಈ ಒಂದು ಮೊದಲ T20 ಪಂದ್ಯದಲ್ಲಿ ಯಾವ ತಂಡವು ಗೆದ್ದು ಬೀಗಲಿದೆ ಎಂದು ದಯವಿಟ್ಟು ಕಮೆಂಟ್ನ ಮಾಡಿ ತಿಳಿಸಿ. ಹಾಗೆ ನೀವು ನಿಜವಾದ ಟೀಮ್ ಇಂಡಿಯಾ ತಂಡದ ಫ್ಯಾನ್ಸ್ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ನ ಮಾಡಿ. ಇನ್ನು ಅದೇ ರೀತಿಯಾಗಿ ಈ ಒಂದು ಫಸ್ಟ್ T20 ಪಂದ್ಯಕ್ಕೆ ಯಾವುದೇ ರ್ಯಾನ್ ಕಂಡೀಷನ್ ಇರುವುದಿಲ್ಲ ಎಂದು ಇದೀಗ ಅಪ್ಡೇಟ್ಸ್ಗಳು ಹೇಳುತ್ತಿವೆ.